ಅತ್ತಿಯಲ್ಲಿ ಲಿಂಗವನ್ನು ಕಂಡು ಭಗವಂತನನ್ನು ಮರಳು ಮಾಡಿ ಕುರಿಹಟ್ಟಿಯಲ್ಲಿ ಬೀರಪ್ಪ ಮಾಳಿಂಗರಾಯನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಮುಗ್ಧ ಭಕ್ತಿ ಪರಂಪರೆಗೆ ಕುರುಬರು ಸಾಕ್ಷಿಯಾಗಿದ್ದಾರೆ. ಸ್ನೇಹಿತರೆ, ಮೂಲತಃ ಕುರುಬ ಜನಾಂಗ ಪುರಾತನವಾದ ಜನಾಂಗ. ರಾಮಾಯಣ ಮತ್ತು ಮಹಾಭಾರತ ಕಾಲದಲ್ಲಿ ಸಹ ಕುರುವಂಶ ಮತ್ತು ಯದುವಂಶಗಳ ಪ್ರಸ್ತಾವನೆಯಾಗಿದೆ. ಆಲುಮತದ ಮುದ್ದುಗೊಂಡ ಮತ್ತು ಮುದ್ದವಳ 7 ಜನ ಮಕ್ಕಳಲ್ಲಿ ಕೊನೆಯವನಾದ ಉಂಡಾಡು ಪದ್ಮಗೊಂಡ ಇವನು ಕುರುಬರ ಮೂಲ ಪುರುಷ. ಇವನ ಮೊದಲ ಹೆಂಡತಿ ಜಿಂಕಾದೇವಿಗೆ ಜಗ್ಗಲಿ ಮುತ್ತಯ್ಯ, ಸಹಾಯ ಮುತ್ತಯ್ಯ, ಸೋಹ ಮುತ್ತಯ್ಯ, ಶಾಂತಿಮಯ ಮುತ್ತಯ್ಯ ಮತ್ತು ದೇವರಾಜ ಎಂಬ 5 ಜನ ಮಕ್ಕಳು ಜನಿಸುತ್ತಾರೆ. ಇವರಲ್ಲಿ 4ನೇ ಮಗನಾದ ಶಾಂತಿಮಯ ಮುತ್ತಯ್ಯನ ಮಗನೇ ರೇವಣಸಿದ್ದರು. ಇವರು ಕುರುಬ ಜನಾಂಗದಲ್ಲಿ ಬೆಳೆದು ಬಂದಿರುವುದರಿಂದ ಕೊಲ್ಲಿಪಾಕಿ ಕ್ರಿಸ್ತಶಕ 1110ರಲ್ಲಿ ಜನಿಸಿ ಕ್ರಿಸ್ತಶಕ 1217ರಲ್ಲಿ ನಿಧನರಾದರೆಂದು ತಿಳಿದು ಬಂದಿದೆ. ಕುರುಬಗೌಡ ಅಥವಾ ಆಲ್ಮತಗೌಡ ಜನಾಂಗವು ತುಂಬಾ ಪುರಾತನವಾದ ಜನಾಂಗ. ಮಾನವನು ಮೊದಲು ಕಾಡುಗಳಲ್ಲಿ ಬೇಟೆಯಾಡಿ ಮತ್ತು ಅಲ್ಲಿದ್ದ ಗೆಡ್ಡೆಗೆಣಸುಗಳನ್ನು ತಿಂದು ಬದುಕುತ್ತಿದ್ದ. ಕ್ರಮೇಣ ಅವನು ಪ್ರಾಣಿಗಳನ್ನು ಪಳಗಿಸಿ ಸಾಕತೊಡಗಿದ್ದ. ಅನಂತರ ಅವನು ವ್ಯವಸಾಯ ಮಾಡುವುದನ್ನು ಕಲಿತ. ನಂತರ ಅವನು ಹಳ್ಳಿಗಳಲ್ಲಿ ವಾಸತೊಡಗಿದ. ಕುರುಬರು ಈ ಎಲ್ಲಾ ಮಾನವನ ಆಯಾಮಗಳನ್ನು ದಾಟಿದವರು. ಅತಿ ಪುರಾತನವಾದ ಈ ಸಮುದಾಯದಿಂದ ಕಾಲಕ್ರಮೇಣ ಇತರೆ ಜನಾಂಗದವರು ಬೇರೆ ಆಗತೊಡಗಿದರು. ಪುರಾತನವಾದ ಕುರುಬ ಮತ್ತು ಯಾದವ ವಂಶಗಳಿಂದ ಸಣ್ಣ ಪುಟ್ಟ ಜಾತಿಗಳು ಹುಟ್ಟಿಕೊಂಡವು. ಭಾರತದ ದಕ್ಷಿಣ ಪಥದಲ್ಲಿ ದೊರೆತ ಗೌರಿ ಹಾಗೂ ಇತರೆ ಅವಶೇಷಗಳ ಆಧಾರದ ಮೇಲೆ ವಂಶಶಾಸ್ತ್ರಜ್ಞರಾದ ಹ್ಯಾಡೋನ್ ಅವರು ಕುರುಬರ ಚರಿತ್ರೆಯನ್ನು ಕ್ರಿಸ್ತಪೂರ್ವ 4000ದಿಂದ 5000ದಷ್ಟು ಹಿಂದಕ್ಕೆ ಒತ್ತೆಯುತ್ತಾರೆ. ಮಧ್ಯ ಏಷ್ಯಾದಿಂದ ಹೊರಟು ಇವರು ತಮ್ಮ ಬದುಕಿಗೆ ನೆಲೆಗಳನ್ನು ಹುಡುಕುತ್ತಾ ಬೋಲಾನ್ ಕಣಿವೆಗಳ ಮೂಲಕ ಭಾರತ ಪ್ರವೇಶಿಸಿ ಇಲ್ಲಿ ತಮ್ಮ ಸಂಸ್ಕೃತಿಯನ್ನು ರೂಪಿಸಿಕೊಂಡಿದ್ದಾರೆ. ಕುರುಬರು ಮೊದಲು ಸ್ಥಾಪನೆ ಮಾಡಿದ ಪಟ್ಟಣದ ಹೆಸರು ಫುಲಾಲ. ಈ ರಾಜ್ಯಕ್ಕೆ ಕುರುಂಬರ ನಾಡು ಎಂದು ಕರೆಯುತ್ತಿದ್ದರು. ಕೇರಳದ ಮಲಬಾರ ಜಿಲ್ಲೆಯಲ್ಲಿ ಈ ಹೆಸರಿನ ಪ್ರದೇಶವು ಇಂದಿಗೂ ದೊರೆಯುತ್ತದೆ. ವಿಜಯನಗರ ಸಾಮ್ರಾಜ್ಯಕ್ಕೆ ಅಡಿಪಾಯ ಆಗಿದ ಹಕ್ಕಬುಕ್ಕರು, ಕದಂಬರರು, ಪಲ್ಲವರು, ದೇವಗಿರಿಯ ಯಾದವರು, ಇಂದೂರಿನ ಹೋಳ್ಕರ್, ಬಡೋದೆಯ ಗಾಯಕ್ವಾಡರು, ರಾಷ್ಟ್ರಕೂಟ ದೊರೆಗಳು ಇವರೆಲ್ಲ ಕುರುಬರೇ ಎಂದು ಚರಿತ್ರೆಗಾರರು ನಿರ್ಣಯಿಸಿದ್ದಾರೆ. ಹಾಗೆಯೇ ಮೌರ್ಯ ಸಾಮ್ರಾಜ್ಯದವರು ಕುರುಬ ಜನಾಂಗಕ್ಕೆ ಸೇರಿದವರು ಎಂದು ಹಲವು ಗ್ರಂಥಗಳಲ್ಲಿ ತಿಳಿದು ಬಂದಿದೆ. ಕುರುಬ ಜನಾಂಗವು 6 ಉಪಜಾತಿಗಳನ್ನು ಹೊಂದಿದ್ದು ಕಾಡು ಕುರುಬ, ಜೇನು ಕುರುಬ, ಸಂಚಾರಿ ಕುರುಬ, ಗೊಂಡ ಕುರುಬ, ಬೆಟ್ಟ ಕುರುಬ, ದೊಡ್ಡ ಕುರುಬ ಎಂಬ ಉಪಜಾತಿಗಳನ್ನು ಒಳಗೊಂಡಿದೆ. ಸಾಮಾನ್ಯವಾಗಿ ಕುರುಬರನ್ನು ಕುರುಬ, ಕುರುಬಗೌಡ, ಹೆಗ್ಗಡೆಗಳು ಎಂಬ ದೇಸಿ ಪದಗಳಿಂದ ಗುರುತಿಸಬಹುದು. ಕುರುಬರ ಸಂಪ್ರದಾಯದಲ್ಲಿ ಪ್ರಮುಖವಾದವುಗಳೆಂದರೆ ಶ್ರೀ ಲಕ್ಕಾದೇವಿ ದೊಡ್ಡ ಜಾತ್ರೆ ಕೆರಸಂತೆ ಕಡೂರು ತಾಲೂಕಿನಲ್ಲಿ ಕಾಣಬಹುದು. ಶ್ರೀ ರೇವಣಸಿದ್ದರ ಜಾತ್ರೆ ಹೊಳೆಸೇವೆ, ಮೈಲಾರ ಜಾತ್ರೆ, ಶ್ರೀ ಮಾದೇಶ್ವರ ಜಾತ್ರೆ, ಬೀರದೇವರ ಜಾತ್ರೆ, ಕನಕದಾಸ ಜಯಂತಿ, ಕಾರ್ಣಿಕೋತ್ಸವ, ಬಿಳಿಗಿರಿ ಶ್ರೀ ರಂಗನಾಥ ಸ್ವಾಮಿ ಜಾತ್ರೆ ಮಹೋತ್ಸವ, ದೊಡ್ಡ ದೇವರ ಜಾತ್ರೆ, ತೆಂಗಿನಕಾಯಿ ಪವಾಡ ಇತ್ಯಾದಿಗಳನ್ನು ಕಾಣಬಹುದು. ಕುರುಬರ ಧರ್ಮಕ್ಷೇತ್ರಗಳಲ್ಲಿ ಪ್ರಮುಖವಾದವುಗಳೆಂದರೆ ಶ್ರೀ ರೇಣುಕಾಚಾರ್ಯರ ಮಹಾಸಂಸ್ಥಾನ ಸರವೂರು, ವಿಜಯಪುರ ಜಿಲ್ಲೆ, ಮಾಳಿಂಗರಾಯನ ಮುಂಡಾಸು, ಶಿವಪಾರ್ವತಿಯಿಂದ ಮಹಾರಾಷ್ಟ್ರ, ಶ್ರೀ ಗುರು ಗೌರಿ ಸೋಮಲಿಂಗೇಶ್ವರ ಮಾಯಿ ಮಣಕಪುರ, ಶ್ರೀ ಯೋಗಿ ಅಮೋಘ ಸಿದ್ಧರ ಮಮ್ಮೇಟಗುಡ್ಡ ಜಾಲಿಗೇರಿ ವಿಜಯಪುರ ಜಿಲ್ಲೆ, ಶ್ರೀ ಆಲು ಮರಡಿಸಿದ್ದೇಶ್ವರ ದೇವಸ್ಥಾನ ವನವಾಡ, ಶ್ರೀ ರೇಣುಕಾಚಾರ್ಯರ ಮಹಾಸಂಸ್ಥಾನ ಅಣತಿ ಹಾಸನ ಜಿಲ್ಲೆ, ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ಮಜ್ಜಿಗಳ್ಳದಯ್ಯ ಕಕ್ಕೆನಹಳ್ಳಿ ಚಂದ್ರಾಯಪಟ್ಟಣ ಹಾಸನ ಜಿಲ್ಲೆಯಲ್ಲಿ ಕಾಣಬಹುದು, ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನ ಕೆರಸಂತೆ ಕಡೂರು, ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ ಮೈಲಾರ ಕಾಗಿನೆಲೆ, ಹಂಪಿ ವಿರೂಪಾಕ್ಷ ಸ್ವಾಮಿ ದೇವಸ್ಥಾನ,
ಶ್ರೀ ಹಿರೇಬೀರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ದೇವರಾದಿಹಳ್ಳಿ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಶ್ರೀ ರಂಗನಾಥ. ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಾಲಯ, ಪಡುವನಹಳ್ಳಿ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಶ್ರೀ ಸೋಮೇಶ್ವರ ದೇವಸ್ಥಾನ, ಕಡೂರು. ಶ್ರೀ ಹಳ್ಳದ ಬೀರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಶಂಕರನಹಳ್ಳಿ, ಜಾವಗಲ್, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಶ್ರೀ ಬೀರಲಿಂಗೇಶ್ವರ ಸ್ವಾಮಿ, ಲಕ್ಕಿಹಳ್ಳಿ. ಬೂದಿ ಮುಟ್ಟಿದ ಕೆಂಡ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಗ್ಯಾರಕಟ್ಟ, ತಿಪಟೂರು ತಾಲೂಕು, ತುಮಕೂರು ಜಿಲ್ಲೆ. ಇನ್ನು ಹಲವಾರು ಕಡೆ ಕುರುಬ ಜನಾಂಗದ ಧರ್ಮಕ್ಷೇತ್ರಗಳನ್ನು ಕಾಣಬಹುದು.